ಪ್ರತಾಪ್ ಅವರು ನಿಜಕ್ಕೂ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಅಲ್ಲಿ ಇಶಾನಿ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಅವರ ಜೊತೆಯಲ್ಲಿ ಇರ್ತಾರೆ. ಆಗ ಪ್ರತಾಪ್ ಅವರು ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಶಾನಿ ಅವರು ಏನೇ ಮಾಡಿದರೂ ನನ್ನ ಅಭಿಮಾನಿಗಳು ಅವ್ರನ್ನ ಕ್ಷಮಿಸ್ಬಿಡಿ, ಅವ್ರಿಗೊಂದು ಜೀವನ ಇದೆ, ಒಳ್ಳೆ ಹೆಣ್ಮಗಳು, ಅವರು ಚೆನ್ನಾಗಿರಬೇಕು, ಅವರ ಜೀವನ ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಿಜಕ್ಕೂ ದೊಡ್ಡ ಮನಸ್ಸು ಪ್ರತಾಪ್ ಅವರದ್ದು. ಆಗ ಇಶಾನಿ ಅವರು ಸುಮ್ಮನೆ ನಿಂತಿರ್ತಾರೆ. ಪಾಪ ಇಶಾನಿ ಅವ್ರಿಗೂ ತುಂಬ ಟ್ರೋಲ್ ಆಯಿತು ಅನಿಸುತ್ತೆ. ನಾನು ಕೂಡ ನನ್ನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ. ಅಂದರೆ ಅವರು ಮಾಡಿದ್ದು ಆ ರೀತಿ ಇತ್ತು, ಆದರೆ ಅದನ್ನು ಒಂದು ದಿನ ಹೇಳಿ ಬಿಟ್ಬಿಡ್ಬೇಕು, ಅದನ್ನೇ ಒಂದು ದಿನ ಅದನ್ನೇ ಮಾಡೋದಲ್ಲ. ಸೊ ಒಂದು ದಿನ ಅವರು ತಪ್ಪು ಮಾಡಿದ್ದಾರೆ, ಅದನ್ನು ಹೇಳಿದ್ವಿ, ಅವರು ಸಾರಿ ಕೂಡ ಕೇಳಿದ್ರು, ಸುದೀಪ್ ಅವರ ಜೊತೆನಲ್ಲಿ ಕೂಡ ಸಾರಿಯನ್ನು ಕೇಳಿದ್ರು, ಅದಲ್ಲೇ ಮುಗೀತು. ಅದನ್ನು ಬಿಟ್ಟು ಗೋವಾನ್ ಆಗಬೇಕು. ಇಶಾನಿ ಅವ್ರಿಗೂ ಕೂಡ ಒಂದು ಲೈಫ್ ಇದೆ. ಪ್ರತಾಪ್ ಅವರು ಹೇಳಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಶಾನಿ ಅವರು ಅವ್ರಿಗೆ ಸ್ವಲ್ಪ ಕನ್ನಡ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಕೆಲವೊಬ್ಬರಿಗೆ ಅವರು ಮಾತಾಡೋ ರೀತಿ ಇಷ್ಟ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಅವ್ರಿಗೆ ಸ್ವಲ್ಪ ಆ್ಯಟಿಟ್ಯೂಡ್ ಇತ್ತು, ಇಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಈಗ ಅವರು ಬದಲಾಗಿರ್ಬೋದು. ಸೊ ನೋಡೋಣ ಈ ಶೋನಲ್ಲಿ ಅವರು ಬಹುಶಃ ನನ್ನ ಪರ್ಸನಲ್ ಒಪಿನಿಯನ್ ಏನಂದರೆ, ಇಶಾನಿ ಅವ್ರಿಗೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ನಲ್ಲಿ ಒಂದು ಡಿಫ್ರೇಮ್ ಆಯ್ತಲ್ಲ, ಅದನ್ನು ಈ ಶೋನಲ್ಲಿ ತೊಳೆದು ಹಾಕಬೇಕು, ಒಂದು ಒಳ್ಳೆಯ ಹೆಸರು ಮಾಡಬೇಕಂತಲೇ ಇಶಾನಿ ಅವರು ಕೂಡ ಇಲ್ಲಿ ಬಂದಿರ್ತಾರೆ. ನಾವು ಹಿಂದೆ ಪ್ರತಾಪ್ ಅವರಿಗೆ ಎಷ್ಟೋ ದೊಡ್ಡ ತಪ್ಪು ಮಾಡಿ ಪ್ರತಾಪ್ ಅವರ ಮೇಲೆ ಇದ್ದಂಥ ಒಂದು ಅಪವಾದವನ್ನು ಬಿಗ್ ಬಾಸ್ ತೊಳೆದು ಹಾಕ್ತಲ್ವ, ಅದನ್ನು ನಾವು ನೋಡಿದ್ವಿ. ಪ್ರತಿಯೊಬ್ಬರಿಗೂ ಕೂಡ ಜೀವನ ಮಾಡೋ ಅಧಿಕಾರ ಇದೆ. ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಎಲ್ಲರೂ ಕೂಡ ಜೀವನದಲ್ಲಿ ತಪ್ಪನ್ನು ಮಾಡ್ತಾರೆ. ಅದೇ ರೀತಿ ಗೋವಾನ್ ಆಗಬೇಕಾಗತ್ತೆ. ಎಲ್ಲರೂ ಅಂದರೆ ತಪ್ಪಂದರೆ ಇದು ಚಿಕ್ಕ ಚಿಕ್ಕ ತಪ್ಪುಗಳು, ಇದು ಒಂದು ಸುಳ್ಳು ಹೇಳೋದಿರ್ಬೋದು, ಇದು ಒಂದು ಮನೆಯಲ್ಲೂ ಕೂಡ ನಡೆಯುತ್ತೆ. ಹಾಗಂತ ನಾವು ದೊಡ್ಡ ದೊಡ್ಡ ತಪ್ಪುಗಳನ್ನು ಕ್ಷಮಿಸೋದಲ್ಲ. ಯಾವುದನ್ನು ಕ್ಷಮಿಸಬೇಕು, ಯಾವುದನ್ನು ಕ್ಷಮಿಸಬಾರ್ದು ಅನ್ನೋದು ಕೂಡ ಒಂದು ವಿವೇಚನೆಗೆ ಬಿಟ್ಟದ್ದು. ಆ ರೀತಿ ನಾವು ಕೇವಲ ಎಲ್ಲ ತಪ್ಪುಗಳನ್ನು ಕ್ಷಮಿಸೋದಕ್ಕಾಗೋದಿಲ್ಲ. ಕ್ಷಮಾರ್ಹವಲ್ಲದ ಅಪರಾಧಗಳು ಕೂಡ ಇರ್ತವೆ. ಇದರಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ಯಾಕಂದರೆ ಇದು ನಮಗೆ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆ. ಸೊ ಅಂದರೆ ನಾಳೆ ಯಾರೋ ಒಬ್ಬರು ಏನೋ ಒಂದು ತಪ್ಪು ಮಾಡಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಕ್ಷಮಿಸೋದಕ್ಕಾಗೋದಿಲ್ಲ. ತುಂಬ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಕೂಡ ನಾಳೆ ತಪ್ಪು ಮಾಡಿ ನನ್ನನ್ನು ಕ್ಷಮಿಸ್ಬಿಡ್ತಾರೆ ಅನ್ನೋವಂಥ ಒಂದು ಏನಿದೆ, ಆ ಮೆಸೇಜನ್ನು ನಾವು ಸೋಷಿಯಲಿ ಯಾರಿಗೂ ಕೊಡಬಾರ್ದಾಗತ್ತೆ. ಎಲ್ಲರಿಗೂ ಕೂಡ ಅಂದರೆ ನಾವು ತುಂಬ ಕಡೆ ಕೇಳಿದ್ದೀವಿ, ಯಾವಾಗ ಶಿಕ್ಷೆ ಕಠಿಣ ಆಗತ್ತೆ ಆಗ ತಪ್ಪು ಮಾಡುವವರ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ. ಬಹುಶಃ ಪ್ರತಾಪ್ ಅವರನ್ನೇ ತಗೊಂಡ್ರೆ ಪ್ರತಾಪ್ ಅವರಿಗೆ ಸಿಕ್ಕಿದ್ದು ಕಠಿಣವಾದ ಶಿಕ್ಷೆ ಅಂತಲೇ ನಾನು ಅಂದ್ಕೊಳ್ತೀನಿ. ಈ 3 ವರ್ಷ ಏನಿದೆ, ಆ 3 ವರ್ಷದಲ್ಲಿ ಪ್ರತಾಪ್ ಅವರು ಎಷ್ಟು ಟ್ರೋಲ್ ಆಗಿದ್ದರು. ಸೊ ಎಷ್ಟೊಂದು ಅಂದರೆ ಒಂದು ಕಡೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೂಡ ಆಗಬೇಕು, ಆದರೆ ಆ ಶಿಕ್ಷೆ ಏನಿದೆ ಅದು ಎಷ್ಟಾಗಬೇಕೋ ಅಷ್ಟು ಮಾತ್ರ ಆಗಬೇಕು, ಅದು ಜಾಸ್ತಿ ಆಗಬಾರ್ದು. ಹಾಗಂತ ತುಂಬ ಕೆಲವೊಂದು ತಪ್ಪುಗಳನ್ನು ಕ್ಷಮಿಸಲೇಬಾರ್ದು. ಆ ರೀತಿಯ ತಪ್ಪುಗಳನ್ನು ಪ್ರತಾಪ್ ಅವರು ಮಾಡಿಲ್ಲ. ಹಾಗಾಗಿ ಇಡೀ ಕರ್ನಾಟಕದ ಜನತೆ ಅವರನ್ನು ಕ್ಷಮಿಸಿದ್ದಾರೆ, ಅವರಿಗೆ ಮರುಜೀವನವನ್ನು ಕೊಟ್ಟಿದ್ದಾರೆ. ಕ್ಷಮೆ ಎಲ್ಲದ ಅಪರಾಧವನ್ನು ಅವರು ಮಾಡಿರಲಿಲ್ಲ. ಒಂದಷ್ಟು ಸುಳ್ಳುಗಳನ್ನು ಹೇಳಿದರು. ಸೊ ಯಾವುದೋ ಒಂದು ಬರದಲ್ಲಿ ಅಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ, ಆ ಚಿಕ್ಕ ವಯಸ್ಸಿನಲ್ಲಿ ಬಂದಂಥ ಒಂದು ಅಪಾರವಾದ ಕೀರ್ತಿ ಏನಿದೆ, ಅಂದರೆ ಅವರಿಗೆ ಬಂದದ್ದು ಅಂತಿಂಥ ಒಂದು ಸ್ಟೇಜ್ ಅಲ್ಲ. ಅವರು ಮುಖ್ಯಮಂತ್ರಿಗಳಿರ್ಬೋದು, ಬಾಲಿವುಡ್ ನಟರಿರ್ಬೋದು. ನಾವು ಶಿವರಾಜ್ ಕುಮಾರ್ ಅವರ ಮಾತನ್ನು ಕೇಳಿದ್ದೀನಿ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ, ನಾನೇನೂ ಅಲ್ಲ ಆ ಹುಡುಗನ ಮುಂದೆ ಅಂತ. ಅಂದರೆ ಶಿವರಾಜ್ ಕುಮಾರ್ ಅವರು ಎಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದಾರೆ, ಅವರು ಎಷ್ಟೊಂದು ಸಾಧನೆ, ಅವರು ನಾನು ಏನೂ ಅಲ್ಲ ಆ ಹುಡುಗನ ಮುಂದೆ ಅಂತ ಹೇಳೋ ಮಟ್ಟಕ್ಕೆ ಪ್ರತಾಪ್ ಅವರು ಬೆಳೆದಿರ್ತಾರೆ. ಆ ಬೆಳವಣಿಗೆ ಇದೆಯಲ್ಲ, ಅದು ಅಸಾಧಾರಣ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ. ಒಂದು ಸೈಂಟಿಸ್ಟ್ ಅಂತ ಸಿಕ್ಕಾಪಟ್ಟೆ ಬೆಳೆದಿರ್ತಾರೆ ಪ್ರತಾಪ್ ಅವರು. ಇಡೀ ಕರ್ನಾಟಕ ಅವರನ್ನು ಕೊಂಡಾಡುತ್ತೆ. ಆ ರೀತಿಯ ಬೆಳವಣಿಗೆಯನ್ನು ಕಂಡು ಅಂದರೆ ಅವರು ಆ ರೀತಿ ಬೆಳೆದಾಗ ಕೆಲವೊಬ್ಬರಿಗೆ ಅಸೂಯೆನೂ ಆಗಿರುತ್ತೆ. ಯಾರು ಅಸೂಯೆ ಅಧಿಕವಾಗಿತ್ತು ಅವರು ಪ್ರತಾಪ್ ಅವರು ಕೆಳಗಡೆ ಬಿದ್ದ ತಕ್ಷಣ ಅಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಅವರನ್ನು ಹೀಯಾಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಆಗಿದ್ದು ಅವರ ಜೀವನದಲ್ಲಿ.